ನಟ ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಸಿಗುವಂತ ಫೋಟೋ ಏನೋ ರಿವೀಲ್ ಆಗಿದೆ. ಅದರ ಬೆನ್ನಿಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ರಾಜ್ಯದಲ್ಲಿರುವಂತ ಜೈಲುಗಳ ಕಥೆಯೆಲ್ಲ ಹಿಂಗೇನಾ ಅನ್ನೋ ಪ್ರಶ್ನೆ. ಕೊಲೆ ಕೇಸಲ್ಲಿ ಜೈಲಲ್ಲಿದ್ರು ನಟ ದರ್ಶನ್ ಆರಾಮಾಗಿದ್ದಾರೆ. ಜೈಲಿನ ವ್ಯವಸ್ಥೆಯ ಬಗ್ಗೆ ಈಗ ಅನುಮಾನ ಮೂಡ್ತಾ ಇದೆ. ಜೈಲಿಗೆ ಹೋದರೂ ಕೂಡ ಬಿಂದಾಸ್ ಆಗಿರಬಹುದಾ ಕೈದಿಗಳು? ತಪ್ಪಿನ ಶಿಕ್ಷೆಗೆ ಹೋಗ್ತಾರಾ ಅಥವಾ ಮಜಾ ಮಾಡೋದಕ್ಕೆ ಹೋಗ್ತಾರಾ? ರಿಲ್ಯಾಕ್ಸ್ ಆಗೋದಕ್ಕೆ, ರಿಲೀಫ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗ್ತಿದ್ದಾರೆ. ಸೊ ಈ ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಜೈಲಿನ ವ್ಯವಸ್ಥೆಯ ಬಗ್ಗೆ ಈ ಹಿಂದೆಯೂ ಕೂಡ ಅನೇಕ ವಿಚಾರಗಳು ರಿವೀಲ್ ಆಗಿತ್ತು. ಬಹುತೇಕ ಕೈದಿಗಳಿಗೆ ಅಂದಾಜಿದೆ ಇದು ಒಳಗೆ ಏನಿದೆ ವ್ಯವಸ್ಥೆ ಅಂತ. ಸಾಮಾನ್ಯ ಜನರಿಗೆ ಈಗ ಗೊತ್ತಾಗ್ತಾ ಇದೆ. ಇದನ್ನು ನೋಡಿದ ನಂತರ ಈ ವ್ಯವಸ್ಥೆಯ ಬಗ್ಗೆ ನಿಜಕ್ಕೂ ಕೂಡ ಪ್ರಶ್ನೆಗಳು ಮೂಡುತ್ತೆ. ಕೊಲೆಗಾರನೋ ಅತ್ಯಾಚಾರಿನೋ ಯಾಕೆ ಭಯ ಪಡಬೇಕು? ಜೈಲಲ್ಲೂ ಈ ರೀತಿ ವ್ಯವಸ್ಥೆ ಸಿಗುತ್ತೆ ಅಂತ ಆದ್ರೆ ದುಡ್ಡಿದ್ರೆ ಸಾಕು. ರಕ್ಷಾತ್, ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಿರುವಂತದ್ದು ಸ್ಪಷ್ಟವಾಗ್ತಿರುವಂತದ್ದು ಕಳೆದ 2 ದಿನಗಳ ಹಿಂದಷ್ಟೇ, ಅಂದ್ರೆ ಕಳೆದ ಶುಕ್ರವಾರ ಅಷ್ಟೇ ಬೆಂಗಳೂರಿನ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸುಮಾರು 5-6 ತಾಸುಗಳ ಕಾಲ ಪ್ರತಿಯೊಂದು ಬ್ಯಾರಕನ್ನ ತಪಾಸಣೆಯನ್ನ ಮಾಡಿದ್ವಿ. ಆದ್ರೆ ಸಿಸಿಬಿ ಪೊಲೀಸರು ಹೇಳುವಂಥದ್ದು, ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು, ಮಾರಕಾಸ್ತ್ರಗಳು, ಮೊಬೈಲ್ ಫೋನ್ಗಳು, ಆಯುಧಗಳು ಜೈಲಿನಲ್ಲಿ ಪತ್ತೆ ಆಗಿಲ್ಲ ಅಂತೇಳಿ ಸಿಸಿಬಿ ಮೂಲಗಳು ಸ್ಪಷ್ಟಪಡಿಸಿರುವಂಥದ್ದು. ಅಂದ್ರೆ ಸಿಸಿಬಿ ಪೊಲೀಸರ ದಾಳಿ ಕೇವಲ ನಾಮಕಾವಸ್ಥೆಗೆ ಆಯ್ತಾ ಅನ್ನೋ ಮಾಹಿತಿ ಒಂದ್ ಕಡೆ ಸಿಗ್ತಿದ್ರೆ, ಮತ್ತೊಂದ್ ಕಡೆ ಜೈಲಿನ ಮೂಲಗಳಿಂದ ಬರ್ತಿರುವಂತ ಮಾಹಿತಿ ಪ್ರಕಾರ ಸಿಸಿಬಿ ಪೊಲೀಸರು ಯಾವಾಗ ದಾಳಿಯನ್ನ ಮಾಡುವಂತ ವಿಚಾರ ಮೊದಲೇ ಲೀಕ್ ಆಗಿತ್ತು. ಲೀಕ್ ಆಗ್ತಿದ್ದಂತೆ ಜೈಲಿನ 4-5 ಬ್ಯಾರಕ್ನಲ್ಲಿ ಇದ್ದಂತ ಕೆಲವೊಂದಷ್ಟು ವಸ್ತುಗಳು, ಮೊಬೈಲ್ ಫೋನ್ಗಳು ಸೇರಿದಂತೆ ಸುಮಾರು 4-5 ಬಾಕ್ಸ್ಗಳಲ್ಲಿ ಶಿಫ್ಟ್ ಮಾಡುವಂತ ಕೆಲಸ ಆಯಿತು. ಸಿಸಿಬಿ ಅಧಿಕಾರಿಗಳು ಜೊತೆಗೆ ಜೈಲಿನ ಬೇರೆ ಹಿರಿಯ ಅಧಿಕಾರಿಗಳು ಇದನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಕಸವನ್ನ ಡಿಸ್ಪೋಸ್ ಮಾಡ್ತಿದೀವಿ ಅಂತೇಳಿ ಆರೋಪಿಗಳು ಪೊಲೀಸರ ಗಮನವನ್ನ ಬೇರೆಡೆ ಸೆಳೆದಿರುವಂಥದ್ದು. ಅಂದ್ರೆ ಜೈಲು ಅಧಿಕಾರಿಗಳ ಸಹಕಾರವಿಲ್ಲದೆ ಇದ್ಯಾವುದು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ರೇಟನ್ನು ಫಿಕ್ಸ್ ಮಾಡ್ಕೊಂಡಿರುವಂಥದ್ದು. ಸಿಗರೇಟ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಜೊತೆಗೆ ನಿಷೇಧಿತ ವಸ್ತು, ಮೊಬೈಲ್, ಮಾದಕ ವಸ್ತು, ಗಾಂಜಾಗೂ ಕೂಡ ಇಂತಿಷ್ಟು ರೇಟ್ಗಳನ್ನು ಅಧಿಕಾರಿಗಳು ಫಿಕ್ಸ್ ಅನ್ನ ಮಾಡಿಕೊಂಡು ಯಾರೆಲ್ಲ ಪ್ರಭಾವಿಗಳಿದ್ದಾರೆ, ಹಣವಂತರಿದ್ದಾರೆ, ಜೊತೆಗೆ ಈಗ ಆಲ್ರೆಡಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಜ್ಜಾಗಿ ಜೈಲು ವಾಸವನ್ನು ಅನುಭವಿಸ್ತಿದ್ದಾರೆ, ಅವರನ್ನ ನೋಡ್ಲಿಕ್ಕೆ ಬರುವಂತ ಸಜಾ ಕೈದಿಗಳನ್ನ ನೋಡ್ಲಿಕ್ಕೆ ಬರುವಂತ ಎಂಟ್ರಿ ಮಾಡಿಸ್ಕೊಂಡು ಬಂದಂತ ವ್ಯಕ್ತಿಗಳಿಂದ ಹಣವನ್ನ ಪಡ್ಕೊಂಡು, ಅಂದ್ರೆ ಇಂತಿಷ್ಟು ಬೇರೆ ಬೇರೆಯವರ ಅಕೌಂಟ್ಗೆ ಹಣವನ್ನು ಹಾಕಿಸ್ಕೊಂಡು ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಿರುವಂಥದ್ದು. ಜೈಲಿನಲ್ಲಿ ಇರುವಂಥದ್ದು ಸಜಾ ಬಂದಿಗಳಿಗೆ ಕೇವಲ ಜೈಲಿನ ಬೇಕರಿನಲ್ಲಿ ಕೆಲವೊಂದಷ್ಟು ಐಟಮ್ಗಳನ್ನು ಅವರು ತಗೊಳ್ಳಿಕ್ಕೆ ಅವಕಾಶ ಇದೆ. ಅದು ಕೂಡ ಅವರು ನೇರವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡುವಂಗಿಲ್ಲ, ನಗದು ಹಣವನ್ನು ಕೊಡುವಂತಿಲ್ಲ. ಜೈಲಿನ ಅಧಿಕಾರಿಗಳ ಬಳಿ ಮನವಿಯನ್ನ ಮಾಡಿಕೊಂಡು ಪ್ರತಿಯೊಂದು ವಸ್ತುಗೂ ಕೂಡ ಟೋಕನ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಅವರು ಟೀಯನ್ನು ತಗೊಳ್ಬೇಕಾದ್ರೆ, ಬ್ರೆಡ್ ಅನ್ನ ತಗೊಳ್ಬೇಕಾದ್ರೆ, ಬಿಸ್ಕೆಟ್ ಅನ್ನ ತಗೊಳ್ಬೇಕಾದ್ರೆ, ಹಣ್ಣನ್ನು ತಗೊಳ್ಬೇಕಾದ್ರೆ ಟೋಕನ್ ಅನ್ನ ಕೊಟ್ಟು ಜೈಲಿನ ಕ್ಯಾಂಟೀನಿಂದ ಪರ್ಚೇಸ್ ಅನ್ನ ಮಾಡಬೇಕಾಗುತ್ತೆ. ಆದ್ರೆ ವಿಚಾರಣಾಧೀನ ಕೈದಿಗೂ ಕೂಡ ಜೈಲಿನಲ್ಲಿ ಟೀಯನ್ನ ತಗೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಜೈಲಿನ ಆವರಣದಲ್ಲಿ ಇವ್ರಿಗೆ ಚೇರ್ ಅನ್ನ ಕೊಟ್ಟವ್ರು ಯಾರು, ಟೀಪೈ ಹಾಕಿದವ್ರು ಯಾರು, ಸ್ಪೆಷಲ್ ಗ್ಲಾಸ್ ಅನ್ನ ಕೊಟ್ಟವ್ರು ಯಾರು, ಹೀಗೆ ಹಲವಾರು ಪ್ರಶ್ನೆಗಳನ್ನ ಸದ್ಯ ಹುಟ್ಟಾಗ್ತಿರುವಂಥದ್ದು. ಸದ್ಯಕ್ಕೆ 7 ಜನ ಅಧಿಕಾರಿಗಳ ಅಮಾನತ್ ಆಗಿದ್ರು ಕೂಡ ಇವರೆಲ್ಲರೂ ಕೂಡ ಕೆಳ ಹಂತದ ಅಧಿಕಾರಿಗಳು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಾರದಂತೆ ಯಾವೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಯಾವಾಗ ಪ್ರಕರಣ ಹೊರಗಡೆ ಬರುತ್ತೆ, ಹೊರಬಂದಂತ ನಂತರದಲ್ಲಿ ಕೇವಲ ನಾಮಕಾವಸ್ಥೆಗೆ 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವಂಥದ್ದು. 7 ಜನ ಅಧಿಕಾರಿಗಳು ಕೂಡ ಬೀಟ್ನಲ್ಲಿ ಇದ್ದಂಥ ಅಧಿಕಾರಿಗಳು, ಬೀಟ್ನಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು. ಕೇವಲ ಬೀಟ್ನಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ಹೊಣೆ ಮಾಡಿ ಸಸ್ಪೆಂಡ್ ಮಾಡಿದ್ರೆ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ. ಜೊತೆಗೆ ಜೈಲಿನ ಪ್ರತಿಯೊಂದು ಬ್ಯಾರಕ್ನ ಎಂಟ್ರಿ ಹಾಗೂ ಎಕ್ಸಿಟ್ ಆಗಿರ್ಬೋದು, ಜೈಲಿನ ಹೊರಗಡೆಯಿಂದ ಎಂಟ್ರಿ ಹಾಕಿಸ್ಕೊಂಡು ವಿಚಾರಣಾಧೀನ ಕೈದಿಗಳಾಗಿರ್ಬೋದು, ಸಜಾಬಂದಿಗಳಾಗಿರ್ಬೋದು, ಅವರನ್ನ ಭೇಟಿ ಮಾಡಲಿಕ್ಕೆ ಹೋಗುವಂಥವರ ಎಂಟ್ರಿ ಹಾಗೂ ಎಕ್ಸಿಟ್ಗಳಲ್ಲಿ CCTV ಇರುತ್ತೆ. ನಟ ದರ್ಶನ್ ಫೋಟೋ ಏನು ವೈರಲ್ ಆಗಿದೆ, ದರ್ಶನ್ ಕುತ್ಕೊಂಡಿದ್ದಂಥ ಜಾಗದಲ್ಲೂ ಕೂಡ CCTV ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಜೈಲಿನ ಹಿರಿಯ ಅಧಿಕಾರಿಗಳು ಮಾನಿಟರ್ ಮಾಡಲಿಲ್ಲ? ಹಣ ಇದ್ರೆ, ಪ್ರಭಾವಿಗಳಾದ್ರೆ, ರಾಜಕಾರಣಿಗಳ ಶ್ರೀರಕ್ಷೆ ಇದ್ರೆ ಇವೆಲ್ಲವೂ ಕೂಡ ಸಾಧ್ಯ ಅನ್ನೋ ಅನುಮಾನಗಳು ವ್ಯಕ್ತ ಆಗ್ತಿರುವಂಥದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಆಕ್ರೋಶ ವ್ಯಕ್ತ ಆಗ್ತಿರುವಂಥದ್ದು. ರಕ್ಷತ್. ಎಸ್ ಶಿವಕುಮಾರ್, ಹಾಗೆ ಸಂಪರ್ಕದಲ್ಲಿರಿ.